ಇವತ್ತು ನಾನು ಮಾಡ್ತಾ ಇರುವಂಥ ಒಂದು ಪಲಾವ್ ರೆಸಿಪಿ ತೋರಿಸ್ತೇನೆ. ಎಲ್ಲ ಮನೇಲೂ ಒಂದೊಂದು ಥರ ಡಿಫ್ರೆಂಟಾಗಿ ಪಲಾವ್ಗಳನ್ನ ಮಾಡ್ತಾರೆ. ನಾನು ಸ್ಪೆಷಲಿ ನನ್ನ ಕೈ ರುಚಿ ನೋಡಬೇಕಲ್ಲ ನೀವು, ಅವಾಗ ಗ್ಯಾಪಲ್ಲಿ ಬರೀ ನಮ್ಮ ಮುಂದೆ ತೋರಿಸಿದ್ರೆ ನನ್ನ ಕೈ ರುಚಿನೂ ಎಕ್ಸ್ಪೆರಿಮೆಂಟ್ ಮಾಡಿ ನೀವು. ಸೊ ಇವತ್ತು ನಾನು ಮಾಡುವಂಥ ನನ್ನ ಸ್ಟೈಲಿನ ಪಲಾವ್. ಸೊ ಇದಕ್ಕೆ ನನ್ನ ಸ್ಟೈಲಿನ ಪಲಾವ್ ಅಂತಲೇ ಹೆಸರಿಟ್ಬಿಡ್ತೀನಿ ನಾನು. ಸೊ ನನ್ನ ಸ್ಟೈಲಿನ ಪಲಾವ್ ರೆಸಿಪಿಗೆ ಸ್ವಾಗತ. ಆ್ಯಂಡ್ ಇವತ್ತು ಪಲಾವ್ ರೆಸಿಪಿ ತೋರಿಸ್ತೀನಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಒನ್ ಆಫ್ ಮೈ ಫೇವರೇಟ್. ಆ್ಯಂಡ್ ನಮ್ಮ ಮನೇಲೂ ಕೂಡ ಎಲ್ಲರಿಗೂ ನಾನು ಮಾಡುವಂಥ ಪಲಾವ್ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಬನ್ನಿ ಮಾತಾಡಲ್ಲ ಜಾಸ್ತಿ, ರೆಸಿಪಿ ತೋರಿಸ್ತೀನಿ. ರುಬ್ಕೋಬೇಕು. ನಾನು ರುಬ್ಗೊಳಕ್ಕೆ ಐಟಮ್ನ ತೋರಿಸ್ಬಿಡ್ತೀನಿ. ನೀವು ಪಲಾವ್ಗೆ ತರಕಾರಿ ಏನು ಬೇಕಾದರೂ ಹಾಕೋಬೋದು. ಫಸ್ಟು ರುಬ್ಗೊಳಕ್ಕೆ ತೋರಿಸ್ತಾ ಇದ್ದೀನಿ. 2 ಟೊಮಟೊ, 1 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ. ಆ ಪೇಸ್ಟ್ ನಾನು ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನೀವು ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕೋಬೋದು. ಸೊ ಇದಿಷ್ಟು ರುಬ್ಬಕ್ಕಿದೆ. ಇವಾಗ ಇದಿಷ್ಟು ನುಣ್ಣಕ್ಕೆ ರುಬ್ಕೊಳ್ಳೋಣ. ಇವಾಗ ಎಲ್ಲನೂ ರುಬ್ಕೊಳ್ಳೋಣ. ಮಿಕ್ಕಿದೆಲ್ಲ ನಾನು ಮಾಡಿ ತೋರಿಸ್ತೀನಿ. ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಜೊತೆಗೆ ನನ್ನ ಪ್ರೀತಿ. ಬರೀ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು ಮಮ್ಮಿ. ಹಂಗೆ ಇದಕ್ಕೆ ಹಾಕು ಪರವಾಗಿಲ್ಲ, ಅದು ನೀಟಾಗಿ ಮಸಾಲೆ ಬ್ಲೆಂಡ್ ಆಗಿಬಿಡುತ್ತೆ. ಸ್ವಲ್ಪ ಸ್ಟ್ರಾಂಗಾಗಿ ಮಾಡೋಣ ನಾವು. ಹಾಂ, ಓಕೆ, ಡನ್. ಇವಾಗ ಸ್ಟೈಲ್ ಅಂದರೆ ಅದು ಸ್ವಲ್ಪ ಸ್ಟ್ರಾಂಗ್, ನಮ್ಮದು ಸ್ಟ್ರಾಂಗ್ ಆಗಿರ್ಬೇಕು. ನಮ್ದು ಲೈಟಾಗಿರ್ಬಾರ್ದು, ನಮಗೆಲ್ಲ ಇಷ್ಟ ಆಗಲ್ಲ. ಓಕೆ ಬಸ್. ಓಕೆ, ಫುಲ್ ನುಣ್ಣಕ್ಕೆ ಪೇಸ್ಟು. ನನ್ನ ಸ್ಟೈಲಿನ ಪಲಾವ್ಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕು. ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. ಗರಂ ಮಸಾಲೆ, ಉಪ್ಪು, ತುಪ್ಪ, ಧನಿಯಾ ಪುಡಿ, ತರಕಾರಿ ಏನು ಬೇಕೋ ಹಾಕೊಳ್ಳಿ. ಬಟಾಣಿ ರೆಡಿ ಇದೆ. ಪೂರ್ತಿ ಪಲಾವ್ ಸೆಟ್ಟು ನಿಮಗೇನು ಬೇಕೋ ಹಾಕೋಬೋದು. ಈರುಳ್ಳಿ ಬೇಕು, ಕ್ಯಾಪ್ಸಿಕಮ್ ಬೇಕು, ಜೀರಿಗೆ, ಸೋಂಪು. ಓಕೆನಾ, ಪಲಾವ್ ಸೆಟ್ ಕಂಪ್ಲೀಟ್ ಆಗಿದೆ. ಮತ್ತು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದಿದೆ. ಅಕ್ಕಿನೂ ನೆನೆಸಿಟ್ಕೊಂಡಿದ್ದೀನಿ. ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟು ಸಬ್ಬಕ್ಕಿ ಸೊಪ್ಪು. ಪಲಾವ್ಗೆ ಸಬ್ಬಕ್ಕಿ ಸೊಪ್ಪು ಹಾಕೋದನ್ನು ಜಾಸ್ತಿ ಜನ ಆ್ಯಕ್ಚುಲಿ ತಿಂದಿರಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಗೊತ್ತಿಲ್ಲ, ತಿನ್ನೋರು ತಿಂತಾ ಇರ್ತಾರೆ. ಬಟ್ ಸಬ್ಬಕ್ಕಿ ಸೊಪ್ಪು ಹಾಕೋದು ತುಂಬ ಕಡಿಮೆ ಜನ. ಸೊ ನಾನು ಸಬ್ಬಕ್ಕಿ ಸೊಪ್ಪನ್ನ ಪಲಾವಿಗೆ ಹಾಕ್ತೀನಿ. ದಿಸ್ ಇಸ್ ಮೈ ಸೀಕ್ರೆಟ್ ರೆಸಿಪಿ. ಲೆಟ್ಸ್ ಸ್ಟಾರ್ಟ್. ಕುಕ್ಕರಿಗೆ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೀನಿ, ಅಡುಗೆ ಎಣ್ಣೆ. ಸೊ ಇದಾಗ್ತಾ ಇದ್ದಂಗೆ ಪಲಾವ್ ಸೆಟ್ ಪೂರ್ತಿ ಹಾಕೋಬೇಕು. ನಾನು ಸ್ವಲ್ಪ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಹಾಕೋಣ. ಪೂರ್ತಿ ಹಾಕಬೇಕು. ಇದ್ರ ಜೊತೆಗೆ ನಮ್ಮ ಪಲಾವ್ ಎಲೆ, ಚಕ್ಕೆ ಎಲ್ಲ ಹಾಕೋಬೇಕು. ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ತೀನಿ ನಾನು. ನನಗೆ ಸ್ಟ್ರಾಂಗಾಗಿ ತಿನ್ನಬೇಕು, ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು. 3 ಜನಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಪಲಾವ್ ಎಲೆ ಅನ್ನಂಗೆ ಲೆಕ್ಕ ನಮ್ಮದು. ಸ್ವಲ್ಪ ಮೆಣಸು ಪುಡಿ ಇದ್ರೂ ಹಾಕೋಬೋದು, ಇಲ್ಲ ಹಂಗೂ ಹಾಕೋಬೋದು, ತೊಂದರೆ ಇಲ್ಲ. ಸೊ ಇವಾಗ ಇದು ಕಂಪ್ಲೀಟಾಗಿ ಸ್ವಲ್ಪ ಗಮ್ಮಂತಲ್ಲಿ ನೀಟಾಗಿ ಫ್ರೈ ಆಗಿ. ಸಾಸಿವೆ, ಸೋಂಪು, ಸ್ವಲ್ಪ ಸಾಸಿವೆನೇ ಹಾಕ್ಕೊತಾ ಇದ್ದೀನಿ ನಾನು. ಇದು ರೆಡಿ ಆಯಿತು. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ನಾವು ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಇನ್ನು 1 ಈರುಳ್ಳಿನ ನಾನು ಈ ಫ್ರೈಗೆ ಹಾಕ್ಕೊತಾ ಇರೋದಷ್ಟೇ. ಸೊ 2 ಈರುಳ್ಳಿ ಇನ್ ಟೋಟಲ್, 1 ರುಬ್ಬಕ್ಕೆ 1 ಫ್ರೈಗೆ. ಚೆನ್ನಾಗಿ ಫ್ರೈ ಆಗಲಿ ಕೆಂಪಗೆ. ಮಳೆ ಬರ್ತಾ ಇದೆ. ಚೆನ್ನಾಗಿ ಖಾರವಾಗಿ ಪಲಾವ್ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ ಗೊತ್ತಾ? ನನ್ನ ಮಗನ 2 ಪ್ಲೇಟ್ ಹೊಡಿಬೇಕು. ಇದಂಗೆ ನಾನು ಏನೇನು ತರಕಾರಿ ಹೆಚ್ಕೊಂಡಿದ್ದೆ ಎಲ್ಲ ಹಾಕೋತಾ ಇದ್ದೀನಿ. ಫುಲ್ ತರಕಾರಿ, ವಾಟ್ ಎವರ್ ಯು ವಾಂಟ್. ಯಾವುದು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನಾನು ಕ್ಯಾರೆಟು, ಹುರುಳಿಕಾಯಿ, ಬಟಾಣಿ, ಆಲೂಗಡ್ಡೆ, ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ, ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ. ಸೊ ಇದು ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಉಪ್ಪಿಗೆ ಪುಟ್ಟಿಂಗ್, ಸಾಲ್ಟ್ ಪುಟ್ಟಿಂಗ್. ಇದ್ದೀನಿ ಬೇಯೋ ಹೊತ್ತಲ್ಲಿ. ಸೊ ಇವಾಗ ಇದು ಚೆನ್ನಾಗಿ ಒಂದು 5 ಮಿನಿಟ್ಸು ಎಣ್ಣೆಯಲ್ಲಿ ಬೇಯಲಿ. ಎಲ್ಲ ಚೆನ್ನಾಗಿ ಅರಶಿನ ಉಪ್ಪೆಲ್ಲ ಇಟ್ಕೊಳ್ಳಿ ತರಕಾರಿಗೆ. ಹೊತ್ತಿಗೆ ನನ್ನ ಸೀಕ್ರೆಟ್ ಸಬ್ಬಕ್ಕಿ ಸೊಪ್ಪು 1 ಇಡೀ ಪೂರ್ತಿ ಹಾಕ್ಕೊತಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಷ್ಟು ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸಬ್ಬಕ್ಕಿ ಸೊಪ್ಪು ತೊಳೆದು ಸಣ್ಣಕ್ಕೆ ಹೆಚ್ಕೊಂಡು ಇವಾಗ ತರಕಾರಿ ಜೊತೆನೇ ಅದನ್ನು ಫ್ರೈ ಮಾಡ್ಕೊಂಬಿಡ್ತೀನಿ. ಸೊಪ್ಪೆಲ್ಲ ನೀಟಾಗಿ ಬೆಂದೋಯ್ತು ಆಗಲೇ.
ಅದೆಲ್ಲ ಸ್ವಲ್ಪ ಬೆಂದ ಮೇಲೆ ನಾವು ರುಬ್ಕೊಂಡಿದ್ವಲ್ಲ ರುಬ್ಬಿದ್ದಂತ, ಇವಾಗ ಅದು ಬೆಂದಾಯಿತು. ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕೋತಾ ಇದ್ದೀನಿ. ಕಂಪ್ಲೀಟ್ಲಿ ಕುದೀತಾ ಇದೆ. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಸೊ ಇದು ಕುದಿಬೇಕಾದ್ರೇ ಇದಕ್ಕೆ ಸ್ವಲ್ಪ ಗರಂ ಮಸಾಲ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಗರಂ ಮಸಾಲೆ. ಬಿಕಾಸ್ ಇವಾಗ ನಾವು ರುಬ್ಬಿರೋದು ಆಲ್ರೆಡಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವು ಗರಂ ಮಸಾಲ ನೋಡ್ಕೊಂಡು ಹಾಕೋಬೋದು. ಮತ್ತು ಧನಿಯಾ ಪುಡಿ, ಗರಂ ಮಸಾಲೆ ಎಷ್ಟು ಹಾಕೋತೀರಾ ಅದೇ ಸೇಮ್ ಪ್ರಮಾಣ ಧನಿಯಾ ಪುಡಿ. ಸ್ವಲ್ಪ ಚೆನ್ನಾಗಿ ಅದು ಎಲ್ಲ ಬ್ಲೆಂಡ್ ಆಗಲಿ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿ ಬರಲಿ. ದಿಮ್ಮಿ ತಕ್ಕ ಅಂತ ಕುಣಿತಾ ಇದೆ. ಇವಾಗ ನಾವು ಇದಕ್ಕೆ ನೆನೆಸಿ ಇಟ್ಕೊಂಡಿದ್ದಂಥ ಅಕ್ಕಿ, ನಾನು ಬಾಸುಮತಿ ಯೂಸ್ ಮಾಡಲ್ಲ, ನಂಗೆ ಇಷ್ಟ ಇಲ್ಲ. ನಮ್ಮ ಮನೇಲಿ ಮಾಮೂಲಿ ಏನು ಅಕ್ಕಿ ಅಡುಗೆಗೆ ಮಾಡ್ತೀವಿ ನಾನು ಅದರಲ್ಲೇ ಹಾಕೋದು. ನಾನು ಬಾಸುಮತಿ ಹಾಕಲ್ಲ, ನಂಗೆ ಇಷ್ಟ ಇಲ್ಲ. ನಮ್ಮ ಮನೇಲಿ ಯಾರಿಗೂ ಬಾಸುಮತಿ ಅಕ್ಕಿ ಇಷ್ಟ ಇಲ್ಲ. ಸೊ ನಾರ್ಮಲ್ ಬುಲೆಟ್ ರೈಸ್ ಯೂಸ್ ಮಾಡ್ತೀವಿ, ಅದನ್ನೇ ಹಾಕ್ತಾಯಿದ್ದೀನಿ. ಕುದಿ ಬರೋವರೆಗೂ ಲಿಡ್ನ ಕ್ಲೋಸ್ ಮಾಡಬೇಡಿ. ಅದು ಕುದಿ ಬರಲಿ, ಇಲ್ಲ ಅಂದರೆ ಅದು ಒಂಥರ ಹಸಿ ವಾಸನೆ ಹೊಡೆಯುತ್ತೆ. ಸೊ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸಲ್ಲಿದ್ದೀವಿ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಅದು ನಮ್ಮ ಅಮ್ಮನ ಟಿಪ್ಸು, ಆ್ಯಕ್ಚುಲಿ ವರ್ಕೌಟ್ ಆಗುತ್ತೆ. ಸಕ್ಕರೆ ಹಾಕಿದ್ದೀನಿ ಮತ್ತು 1 ಚಮಚ ಪೂರ್ತಿ ತುಪ್ಪ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ನಾನು ಒಗ್ಗರಣೆ ಕೊಡಲಿಲ್ಲ, ಯಾಕಂದರೆ ಅದು ಇವಾಗ ಇನ್ನೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಇದಾದಮೇಲೆ ಚೂರು ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕಲಕ್ತೀನಿ. ಉಪ್ಪು ಬೇಕಾ ರುಚಿ ನೋಡ್ಕೊಳ್ಳಿ. 2 ವಿಸಿಲ್ ಶಿಸ್ತಾಗಿ ಕುಗ್ಸಿದ್ರೆ ನನ್ನ ಸ್ಟೈಲಿನ ಪಲಾವ್ ಇಸ್ ರೆಡಿ. ಜಾಸ್ತಿ ಅಲ್ಲಾಡಿಸಿದ್ರೆ ಅಕ್ಕಿ ಬ್ರೇಕ್ ಆಗಿಬಿಡುತ್ತೆ. ಸೊ ಸಾಕು. ಇನ್ನೊಂದು ಸ್ವಲ್ಪ ಕುದಿ ಬಂದಮೇಲೆ ಲಿಡ್ ಮುಚ್ಚಿಬಿಟ್ಟು 2 ವಿಸಿಲ್ ಕುಯ್ ಅಂತ ಕೂಗಿಸ್ಬಿಟ್ಟು ತಿಂದ್ಬಿಟ್ಟು, ನಾನು ತಿನ್ನಲ್ಲ, ನಮ್ಮ ಅಮ್ಮಂಗೆ ತಿನ್ನಿಸ್ಬಿಟ್ಟು ಹೆಂಗಿತ್ತು ಅಂತ ಟೇಸ್ಟು ಹೇಳಿಸ್ತೀನಿ. ಖಾರದ ಪುಡಿ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ನಂಗೆ ಮೆಣಸಿನ್ಕಾಯಿ ಖಾರ ಸಾಕು ಅಂದರೆ ಓಕೆ, ಚಾಯ್ಸಸ್ ಯುವರ್ಸ್. ಖಾರದ ಪುಡಿ ಮೇಲೆ ಇವಾಗ ಕೂಗ್ಸೋಣ. ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಟೇಸ್ಟ್ ಏನೋ ಮೇಡಮ್ ಒಂಚೂರು ಹಾಕಿ ಕಲ್ತಿದ್ದೀವಿ ಮೇಡಮ್, ಏನೋ ಒಂಚೂರು ಮಾಡಿದ್ದೀವಿ ಮೇಡಮ್ ನಾವು. ಪಲಾವ್ ಇಸ್ ರೆಡಿ ಗಾಯ್ಸ್. ನೋಡಿ ಕಲರ್ ಸಕ್ಕದಾಗಿ ಬಂದಿದೆ. ಈಗ ನೀಟಾಗಿ ಕಲಿಸ್ಬಿಟ್ಟು ಊಟ ಮಾಡೋಣ. ಇಲ್ಲಿ ಪಲಾವ್ ಇಸ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಸಕ್ಕದಾಗಿ ಬಂದಿದೆ. ಮೊಸರು ಬಜ್ಜಿ, ಸ್ವಲ್ಪ ಪೈನಾಪಲ್ ಗೊಜ್ಜು ಮಾಡಿದ್ವಲ್ಲ ಅದನ್ನು ಹಾಕೊಂಡಿದ್ದೀನಿ ಸೈಡ್ಗೆ. ಸೊ ಇದು ನನ್ನ ಸ್ಟೈಲಿನ ಪಲಾವ್. ತಿನ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ನಾನು ಹಳ್ಳೆ ಟೇಸ್ಟೇ ಬಂದಿದೆಯಾ? ಸೇಮ್ ಟೇಸ್ಟ್, ಒಂಚೂರು ಚೇಂಜಸ್ ಇಲ್ಲ. ನಾನು ಆ್ಯಕ್ಚುಲಿ ಮಾಡೇ ಇರಲಿಲ್ಲ. ಉದ್ದುದ್ರಾಗಿದೆ, ಟೇಸ್ಟಿಯಾಗಿದೆ. ನೀನು ಹೇಳ್ತೀರ ಸಬ್ಬಕ್ಕಿ ಸೊಪ್ಪು ಅಂತ, ಅದ್ರ ಘಮ ಇನ್ನೂ ಚೆನ್ನಾಗಿದೆ. ಹೇಳ್ತೀನಿ ನೋಡಿ ಟೇಸ್ಟ್. ನಾನು ಆ್ಯಕ್ಚುಲಿ ಮಾಡೇ ಇರಲಿಲ್ಲ, ಬರೀ ಆಲೂಗಡ್ಡೆ ಬಿರಿಯಾನಿ ಮಾತ್ರ ಮಾಡಿದೆ. ಪಲಾವ್ ನಾನು ಆಕ್ಸಿಡೆಂಟ್ ಆದಾಗಿಂದ ನಾನು ಮಾಡೇ ಇರಲಿಲ್ಲ. ಇವತ್ತೇ ಹೋಗಿ ಪಲಾವ್ನ ಮಾಡಿದ್ದು. ಪರ್ಫೆಕ್ಟ್. ಎಸ್ 100%. ತುಂಬ ಚೆನ್ನಾಗಿದೆ. ನಾನು ತಿನ್ಬಿಟ್ಟು ಹೇಳ್ತೀನಿ. ತಿಂದರೆ ಚೆನ್ನಾಗಿ ತಿನ್ನಬೇಕು, ರುಚಿಯಾಗಿ. ಯಾ ನಮ್ಮ ಪಲಾವ್ ಇಸ್ ರೆಡಿ. ಯಮ್ಮಿ. ಟೇಸ್ಟ್ ಮಾಡಿ. ಉದ್ರುದ್ರಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ. ಸೂಪರ್ ಇದೆ. ಪರ್ಫೆಕ್ಟಾಗಿ ಬಂದಿದೆ, ಪರ್ಫೆಕ್ಟಾಗಿ ಬೆಂದಿದೆ. ಒಂದು ಟಿಪ್ಸ್ ಹೇಳ್ಕೊಳ್ಳ ನಿಮಗೆ. ಪಲಾವ್ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ತಿನ್ನಿ, ಸ್ವರ್ಗದಂಗಿರುತ್ತೆ. ಉಪ್ಪಿನಕಾಯಿ ಯಾರಾದರೂ ಹಾಕ್ಕೊಳ್ಳಿ ಆಯಿತಾ, ಬಟ್ ಮೆಜಾರಿಟಿ ಮಾವಿನಕಾಯಿ ಪ್ರಿಫರ್ ಮಾಡ್ತೀನಿ. ಪಲಾವ್ ಜೊತೆಗೆ ಉಪ್ಪಿನಕಾಯಿ ಬೆಸ್ಟ್ ಕಾಂಬಿನೇಷನ್. ಮೊಸರು ಬಜ್ಜಿನೂ ಬೇಡ, ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ. ನನ್ನ ಸ್ಟೈಲ್ ಪಲಾವ್ ತೋರಿಸಿದ್ದೀನಿ. ನಿಮ್ಮ ಸ್ಟೈಲಲ್ಲಿ ಹೆಂಗೆ ಮಾಡ್ತೀರಾ ಮಾಡಿಬಿಟ್ಟು ನಾನು ಮಾಡಿದ ಪಲಾವ್ ಟೇಸ್ಟ್ನು ಮಾಡಿ ರೆಸಿಪಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಪೀಸ್.